ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನಮ್ಮ ನೆಕ್ಸ್ಟ್ ಜನ್ ವ್ಯೂವರ್ಸ್ಗೆ ಸ್ವಾಗತ. ನೋಡಿ, 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ 12 ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಶುಕ್ರ ಈ 2ನೇ ತಾರೀಕು 3ನೇ ತಿಂಗಳು 2026 ಮಾರ್ಚ್ 2ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ. ಅದೇ ರೀತಿ ಸೂರ್ಯ 15ನೇ ತಾರೀಕು 3ನೇ ತಿಂಗಳು 2026 ಸೂರ್ಯನ ಬದಲಾವಣೆ ಆಗುತ್ತೆ. ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಒಟ್ಟು ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ. ಸೊ ಈ 3 ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ 12 ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ನೋಡಿ, ಸೂರ್ಯನ ನಕ್ಷತ್ರ ಕೃತಿಕಾ, ಉತ್ತರಾಷಾಢ. ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರ 6 ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ. ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ. ಈ ರಾಶಿಗಳ ಬದಲಾವಣೆಯಿಂದ, ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಕುಜ ಬಂದು ವೃಶ್ಚಿಕ ರಾಶಿಗೆ 4ನೇ ಮನೇಲಿ ಇರ್ತಾರೆ. ಅದೇ ರೀತಿ ವೃಶ್ಚಿಕ ರಾಶಿಯಲ್ಲಿ ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರ 3 ನಕ್ಷತ್ರಗಳು ಬರ್ತಾ ಹೋಗ್ತವೆ. ಅದರಲ್ಲೂ ಅನುರಾಧ ನಕ್ಷತ್ರ ಅಂತ ಬಂದಾಗ ಶನಿ ನಕ್ಷತ್ರ ಆಗಿರುತ್ತೆ. ಅನುರಾಧ ನಕ್ಷತ್ರಾಧಿಪತಿ ಶನಿ ಬಂದು ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಸೂರ್ಯ ಅಂದರೆ 10ನೇ ಮನೆ ಸೂರ್ಯನ ಒಂದು ಸಂಗಮದಲ್ಲಿರ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯ ಅನುರಾಧ ನಕ್ಷತ್ರದವ್ರಿಗೆ ತುಂಬ ಒಂದಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ. ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಜೊತೆಗೆ ನೋಡಿ, ವೃಶ್ಚಿಕ ರಾಶಿಯಾಧಿಪತಿ ಕುಜ 4ನೇ ಮನೆಯಲ್ಲಿದ್ದು, ಜೊತೆಗೆ ರಾಹು ಮತ್ತು ಬುಧ ಕೂಡ ಅಲ್ಲೇ ಇರ್ತಾರೆ. ವೃಶ್ಚಿಕ ರಾಶಿಗೆ ಏನಪ್ಪ ಅಂತಂದರೆ ಜ್ಯೇಷ್ಠ ನಕ್ಷತ್ರ, ಅದೇ ರೀತಿ ವಿಶಾಖ ನಕ್ಷತ್ರದ ಅಧಿಪತಿ ಗುರು ಕೂಡ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿರ್ತಾರೆ. ಹಾಗಾಗಿ ವಿಶಾಖ ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಟೋಟಲ್ ಏನಪ್ಪ ಅಂತಂದರೆ 4ನೇ ಮನೆಯಲ್ಲಿ ಬುಧ ಮತ್ತು ರಾಹು ಮತ್ತು ಕುಜ ಇರೋದ್ರಿಂದ ಎಲ್ಲ ಒಂದು ಕಡೆ ನರಗಳ ತೊಂದರೆ, ತಲೆನೋವು ಬರೋದು, ವಾಮಿಟ್ ಆಗೋದು, ಮತ್ತು ಕತ್ತಿನ ಕೆಳಗಡೆ ಊದ್ಕೊಳ್ಳೋದು, ಸೈನಸ್ ಆಗೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ಇದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು BP ಬರೋವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಅಥವಾ ಅವರ ತಾಯಿಗೆ, ವೃಶ್ಚಿಕ ರಾಶಿಯವರ ತಾಯಿಗೆ ಹೆಲ್ತಲ್ಲಿ ಏರುಪೇರಾಗ್ತಾ ಹೋಗುತ್ತೆ. ಸೊ ತಾಯಿಯ ಒಂದು ಆರೋಗ್ಯವನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತು ನೋಡಿ, 5ನೇ ಮನೆ ಅಂತ ಬಂದಾಗ ಸೂರ್ಯ ಮತ್ತು ಚಂದ್ರ, ಶುಕ್ರ, ಶನಿ ಈ 5 ಗ್ರಹಗಳು 20ನೇ ತಾರೀಕಲ್ಲಿ ಒಟ್ಟಿಗೆ ಸೇರ್ತವೆ. ಅದರಲ್ಲೂ 3 ಗ್ರಹಗಳು ಒಟ್ಟಿಗೆ ಇರೋದ್ರಿಂದ ವೃಶ್ಚಿಕ ರಾಶಿಯ 12ನೇ ಮನೆ ಅಧಿಪತಿ ಶುಕ್ರ ಕೂಡ, ವ್ಯಯಸ್ಥಾನದ ಅಧಿಪತಿ 12ನೇ ಮನೆ ಅಧಿಪತಿ ಶುಕ್ರ ಕೂಡ ರಾಶಿಯ 5ನೇ ಮನೆಯಲ್ಲಿದ್ದು, ಮತ್ತು ಸಪ್ತಮದವನು ಅವನೇ ಆಗಿರ್ತಾನೆ. ಹಾಗಾಗಿ ಸಪ್ತಮಾಧಿಪತಿ ಶುಕ್ರ ಕೂಡ ಅವನೇ ಇದ್ದು ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ ಬಹಳಷ್ಟು ಕ್ರಾಶ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ, ನಿಮಗೆ ಸಪ್ತಮಾಧಿಪತಿ ಶುಕ್ರ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಜೊತೆ ಇದ್ದಾಗ 5ನೇ ಮನೆಯಲ್ಲಿ ಪೂರ್ವ ಪುಣ್ಯ ಜಾಸ್ತಿ ಆಗ್ತಾ ಇರುತ್ತೆ, ಹೆಂಡತಿಯಿಂದ ಲಾಭ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಕ್ರ್ಯಾಶ್ ಮಾತ್ರ ಇದ್ದೇ ಇರುತ್ತೆ ಅಂತ ಹೇಳುತ್ತೆ. ಮತ್ತು 8ನೇ ಮನೆ ಗುರು ನಿಮಗೆ ಫಲವನ್ನು ಕೊಡೋದಿಲ್ಲ. ಎಲ್ಲೋ ಒಂದು ಕಡೆ ವೃಶ್ಚಿಕ ರಾಶಿ ನಿಮ್ಮ ಧನಸ್ಸು ರಾಶಿ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಧನಸ್ಥಾನದ ಅಧಿಪತಿ ಗುರು ನಿಮಗೆ ಎಲ್ಲೋ ಒಂದು ಕಡೆ ದುಡ್ಡು ಕಾಸನ್ನು ತಂದು ಕೊಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ದುಡ್ಡು ಕಾಸು ತುಂಬ ಚೆನ್ನಾಗಿ ಬರುತ್ತೆ, ಟೈಮು ಕೂಡ ತುಂಬ ಚೆನ್ನಾಗಿದೆ. ಆದರೆ ಹೆಲ್ತ್ ಬಗ್ಗೆ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಮತ್ತು ಸೂರ್ಯ ಮತ್ತು ಶುಕ್ರ ಮತ್ತು ಶನಿ ಇರೋದ್ರಿಂದ ಕೋರ್ಟು ಕೇಸು ಪ್ರಾಬ್ಲಮ್ ಎಲ್ಲೋ ಒಂದು ಕಡೆ ಸ್ವಲ್ಪ ಎಳೆದಾಡ್ತಾ ಇರುತ್ತೆ, ಎಲ್ಲೋ ಒಂದು ನೂಲಿನಷ್ಟು ಎಳೆದಾಡ್ತಾ ಇರುತ್ತೆ. ಅದಕ್ಕೆ ನೀವು ಒಂಚೂರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಶುಕ್ರನಿಗೆ ಸಂಬಂಧಪಟ್ಟಂಥ ಬ್ರೇಸ್ಲೆಟ್ ಆಗಿರ್ಬೋದು, ಶುಕ್ರನಿಗೆ ಸಂಬಂಧಪಟ್ಟಂಥ ಸ್ಟೋನ್ ಆಗಿರ್ಬೋದು, ಅದೇ ರೀತಿ ಶನಿಗೆ ಸಂಬಂಧಪಟ್ಟಂಥ ಸ್ಟೋನ್ ಆಗಿರ್ಬೋದು ನಿಮ್ಮ ಮನೇಲಿ ಇಟ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟನೋ ಅದೃಷ್ಟ. ಶುಕ್ರ ಮತ್ತು ಶನಿಯ ಒಂದು ಸ್ಟೋನು, ಬ್ರೇಸ್ಲೆಟ್ಟು ನಿಮ್ಮ ಕೈಲಿ ಯೂಸ್ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆ ಅದೃಷ್ಟವಂತರು ನೀವಾಗ್ತಾ ಹೋಗ್ತೀರಾ.